ಇಡೀ ಮನುಕುಲದ ಮನ ಕಲಕುವ ಘಟನೆ. 2 ತಿಂಗಳ ಮಗುವಿಗೆ ವಿಶ್ವವೇ ಬೆಚ್ಚುವಂತಹ ಕಾಯಿಲೆ. 2 ತಿಂಗಳ ಮಗು ಉಳಿಸಬೇಕಾದ್ರೆ ಬೇಕಾಗಿರುವಂತದ್ದು ಬರೋಬ್ಬರಿ 16 ಕೋಟಿ. ಗದಗದ ಕೋರ್ಲಹಳ್ಳಿ ಗ್ರಾಮದ ದಂಪತಿಯ ಕಣ್ಣೀರ ಕಥೆ ಇದು. ದಂಪತಿ ಕಣ್ಣೀರಲ್ಲೇ ಕೈ ತೊಳಿತಿದ್ದಾರೆ. ಮಗುವಿನ ಹೆತ್ತವರು ಇದೀಗ ಮಗುವನ್ನ ಉಳಿಸಿಕೊಳ್ಳೋದಕ್ಕೆ ಇನ್ನಿಲ್ಲದಂತೆ ಪರದಾಡ್ತಾ ಇದ್ದಾರೆ. ಮಗುವಿಗೆ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಕಾಯಿಲೆ ಇದೆ. ಧನುಷ್ ಚಿಕಿತ್ಸೆಗೆ ಕಣ್ಣೀರಿಡ್ತಿದ್ದಾರೆ ಶರಣಪ್ಪ ಭೀಮಾಕ್ಷಿ ದಂಪತಿ. ಧನುಷ್ ಉಳಿಬೇಕಾದ್ರೆ 16 ಕೋಟಿ ಬೇಕಂತೆ. ಅಮೆರಿಕಾದ ಮೆಡಿಸಿನ್ ಅನ್ನ ತರಿಸೋದಕ್ಕೆ ಕಾಸಿಲ್ಲದೆ ದಂಪತಿ ಹೆಣಗಾಡ್ತಿದ್ದಾರೆ. ಸಹಾಯದ ಹಸ್ತ ಚಾಚಿ ಅಂತ ಪೋಷಕರು ಕಣ್ಣೀರಿಡ್ತಿದ್ದಾರೆ. ಈ ಹಿಂದೆ ಒಂದು ಮಗುವನ್ನ ಕಳ್ಕೊಂಡಿದ್ದೀವಿ, ಈಗ ಈ ಮಗುವನ್ನ ಉಳಿಸ್ಕೊಳ್ಳೇಬೇಕು. ಮಗುವನ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ 16 ಕೋಟಿ ಹಣ ಬೇಕು. ಸೊ ನಮಗೆ ಯಾರಾದ್ರೂ ದಾನಿಗಳಿದ್ರೆ ಸಹಾಯ ಮಾಡಿ ಅಂತ ಕಣ್ಣೀರಿಡ್ತಿದ್ದಾರೆ. ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಅಂತ ಅದಕ್ಕೂ ಒಂದು ಕಾಯಿಲೆ ಬಂದು ಅದು 5 ತಿಂಗಳಿಂದ ಇತ್ತು. 5 ತಿಂಗಳಾದ್ಮೇಲೆ ಅದು ಕಾಯಿಲೆ ಐತ್ರಿ. ಅದಾದ್ಮೇಲೆ ಇದು ಗಂಡ್ ಮಗು ಆಯ್ತು. ಗಂಡ್ ಮಗು ಆಗಿ ಅದಕ್ಕೆ ಈ ತರ 1 ತಿಂಗಳಾದ್ಮೇಲೆ ಎಲ್ಲಾ ಚೆನ್ನಾಗೈತ್ರಿ. ಚೆನ್ನಾಗೈದ್ದು ಅದು ಕಾಯಿಲೆ ಈಗ ಮತ್ತಪ್ಪ ಅದನ್ನ ಹೇಳಕತ್ತಾರ್ರಿ. ಬೆಂಗಳೂರಿಗೆ ಹೋಗಿ ಅವ್ರದ್ದು 1.5 ತಿಂಗಳಾಗತ್ತ, ಇದು ಅಪ್ಲೈ ಮಾಡ್ರಿ ಅಂತ ಹೇಳಿದ್ರಿ. ಅಪ್ಲೈ ಮಾಡಿ ಬಂದಿವ್ರಿ. ಈಗ 2 ತಿಂಗಳಾತ್ರಿ, ಇನ್ನು ಅದು ಇಂಜೆಕ್ಷನ್ ಬಂದಿಲ್ರಿ. ಇಂಜೆಕ್ಷನ್ ಬಂದ್ರ ಅಷ್ಟ ಆರಾಮಾಗತ್ತಂತ ಹೇಳಾರ್ರಿ ಅವ್ರ ಡಾಕ್ಟರ್. ಅದು ಅಮೆರಿಕಾದಾಗಿದ್ದ, ಅದೇ ನೆದರ್ಲ್ಯಾಂಡ್ ಅಂತ ಹೇಳಿದಾರ್ರಿ. ಅದ ಅಲ್ಲಿದ್ದ ಬರ್ಬೇಕಂತ್ರಿ. ಅದ 16 ಕೋಟಿ ರೂಪಾಯಿ ಅಂತ್ರಿ. ಅದಕ್ಕ 16 ಕೋಟಿ ರೂಪಾಯಿ ಎಲ್ಲಿದ್ದ ತರ್ಬೇಕ್ರಿ. ನಾವು ಬಾಳ್ ಬಡವ್ರದೀರಿ. ಈಗ ಅಲ್ಲೇ ಒಂದ್ ಮಗು ಕಳ್ಕೊಂಡ್ಬಿಟ್ಟಿವ್ರಿ ನಾವು. ನಮ್ಮ ಒಬ್ಬರಿ ನಾವು 5 ಜನ ಹೆಣ್ಮಕ್ಳ. ನನಗೂ 2 ಗಂಡ್ ಮಕ್ಳಾಗ್ಯಾವ ಅಂತ ನಮ್ಮ ಬಾಳ ಕಷ್ಟ ಪಡಕತ್ತಲ್ರಿ. ಈಗ ಎಲ್ಲ ಸಹಾಯಧನ ಮಾಡಿ ನನ್ನ ಮಗ. ಯೋಧನ ಒಲಿಂಪಿಕ್ಸ್ ಸಾಧನೆಗೆ ಭಾರತ ತಲೆಬಾಗಿದೆ. ಆದರೆ ಕರ್ನಾಟಕದ ಕ್ರೀಡಾಪಟುವಿಗಿಲ್ಲ ನೆರವಿನ ಹಸ್ತ. ಸ್ಟೇಟ್ ಮಾಸ್ಟರ್ ಕ್ರೀಡಾಪಟುವಿಗೆ ಬೇಕಾಗಿದೆ ನೆರವು. ಹೆಡ್ ಕಾನ್ಸ್ಟೇಬಲ್ ಕೃಷ್ಣಪ್ಪಗೆ ಪದಕ ಗೆಲ್ಲೋ ಛಲ ಇದೆ. ಚಾಮರಾಜನಗರದ DARನಲ್ಲಿ HC ಆಗಿರೋ ಕೃಷ್ಣಪ್ಪ ಪೊಲೀಸ್ ವೃತ್ತಿ ಜೊತೆಗೆ ಕ್ರೀಡೆಯಲ್ಲೂ ಕೂಡ ಅದ್ಭುತವಾದಂತಹ ಸಾಧನೆಯನ್ನ ಮಾಡುತ್ತಿದ್ದಾರೆ. ವರ್ಲ್ಡ್ ಮಾಸ್ಟರ್ಸ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದಾರೆ. 2022ರ ಜೂನ್ನಲ್ಲಿ ಜಪಾನ್ನ ಕಾನ್ಸಾಯ್ನಲ್ಲಿ ಈ ಒಂದು ಕ್ರೀಡೆ ನಡೆಯಲಿದೆ. 400 ಮೀಟರ್, 800 ಮೀಟರ್, 1500 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಕರ್ನಾಟಕದ ಸ್ಟೇಟ್ ಮಾಸ್ಟರ್ ಗೇಮ್ನಲ್ಲಿ ಕೃಷ್ಣಪ್ಪ ಸಾಧನೆಯನ್ನ ಮಾಡಿರುವಂಥದ್ದು. 11 ವರ್ಷದಲ್ಲಿ 3 ಚಿನ್ನ ಗೆದ್ದಿದ್ದಾರೆ. 5 ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದ್ದಾರೆ. 5 ಕಂಚಿನ ಪದಕವನ್ನ ಗೆದ್ದ ಹಿರಿಮೆಗೆ ಪಾತ್ರರಾಗಿದ್ದಾರೆ. ವಿಶ್ವ ಮಟ್ಟದ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲು ಕೇವಲ 50,000 ರೂಪಾಯಿಯ ನೆರವು ಇವರಿಗೆ ಬೇಕಾಗಿದೆ. ಜಿಲ್ಲಾ SP ದಿವ್ಯಾ ಸಾರಾ ಥಾಮಸ್ ನೆರವಿನ ಭರವಸೆಯನ್ನ ಕೊಟ್ಟಿದ್ದಾರೆ. ಕ್ರೀಡಾ ಇಲಾಖೆ ಯುವಜನ ಕ್ರೀಡಾ ಇಲಾಖೆಗೆ ನಮ್ಮ ಸ್ಟೇಟ್ ಮಿನಿಸ್ಟ್ರು ಸ್ಟೇಡಿಯಂಗೆ ವಿಸಿಟ್ ಮಾಡಿದ್ರು. ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಮಾಹಿತಿ ಕೊಟ್ಟೆ ಅವ್ರಿಗೆ. ಹಿಂಗಾಗಿದೆ ಸರ್, ನಂದು ಈ ಥರ ಜಪಾನ್ಗೆ ಸೆಲೆಕ್ಷನ್ ಆಗಿದ್ದೀನಿ ನಾನು ಕಾನ್ಸೈನಲ್ಲಿ ಇಂಟರ್ನ್ಯಾಷನಲ್ ಕ್ರೀಡೆಗೆ ಅಂತಂತ ಹೇಳಿದಾಗ ಅವರು ನಮ್ಮ ಸರ್ಟಿಫಿಕೇಟ್ ಎಲ್ಲ ನೋಡ್ಬಿಟ್ಟು ಅವರು 50,000 ರೂಪಾಯಿ ನಿಮಗೆ ಇಲಾಖೆಯಿಂದ ನಿನಗೆ ಘೋಷಣೆ ಮಾಡಿದ್ದೀನಿ. ಕ್ರೀಡಾ ಇಲಾಖೆ ಯುವಜನ ಕ್ರೀಡಾ ಇಲಾಖೆಗೆ ನಮ್ಮ ಸ್ಟೇಟ್ ಮಿನಿಸ್ಟ್ರು ಸ್ಟೇಡಿಯಂಗೆ ವಿಸಿಟ್ ಮಾಡಿದ್ರು. ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಮಾಹಿತಿ ಕೊಟ್ಟೆ ಅವ್ರಿಗೆ. ಹಿಂಗಾಗಿದೆ ಸರ್, ನಂದು ಈ ಥರ ಜಪಾನ್ಗೆ ಸೆಲೆಕ್ಷನ್ ಆಗಿದ್ದೀನಿ ನಾನು ಕಾನ್ಸೈನಲ್ಲಿ ಇಂಟರ್ನ್ಯಾಷನಲ್ ಕ್ರೀಡೆಗೆ ಅಂತಂತ ಹೇಳಿದಾಗ ಅವರು ನಮ್ಮ ಸರ್ಟಿಫಿಕೇಟ್ ಎಲ್ಲ ನೋಡ್ಬಿಟ್ಟು ಅವರು 50,000 ರೂಪಾಯಿ ಒಲಿಂಪಿಕ್